ಮುಡಾದಲ್ಲಿ 700 ಕೋಟಿ ಅಕ್ರಮ ಆರೋಪ. ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿದ ಸುದ್ದಿಗೆ ಸಿಎಂ ಪ್ರತಿಕ್ರಿಯೆ. ಲೋಕಾಯುಕ್ತಕ್ಕೆ ಇಡಿ ಬರೆದ ಪತ್ರಕ್ಕೆ ಸಿದ್ದರಾಮಯ್ಯ ತಿರುಗೇಟು. ಇತ್ತ ಬಿವೈ ವಿಜಯೇಂದ್ರ ಕೂಡ ಸಿಎಂ ವಿರುದ್ಧ ಹರಿಹಾಯ್ದ್ರು. ಅತ್ತ ಮುಡಾದಲ್ಲಿ ಮಹತ್ತರ ಬೆಳವಣಿಗೆ. ರಾತ್ರೋರಾತ್ರಿ 48 ಸೈಟುಗಳು ಕ್ಯಾನ್ಸಲ್. ಮಾಜಿ ಮುಡಾ ಆಯುಕ್ತನಿಗೆ ಕಂಟಕ ಫಿಕ್ಸ್. ಪವರ್ ಶೇರಿಂಗ್ ಬಗ್ಗೆ ಸಿಎಂ ಹೇಳಿದ್ದೇನು? ಡಿಕೆ ರಿಯಾಕ್ಷನ್ ಹೇಗಿತ್ತು? ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮೂಡಾ ಸೈಟ್ ಹಂಚಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿದ ಜಾರಿ ನಿರ್ದೇಶನಾಲಯ ಭೂಸ್ವಾಧೀನ ಪ್ರಕ್ರಿಯೆಯೇ ಅಕ್ರಮ ಅಂತ ಹೇಳಿದೆ. ಮೂಡಾ ಅಕ್ರಮದ ತನಿಖೆ ನಡೆಸುತ್ತಿರುವ ಇಡಿ ಲೋಕಾಯುಕ್ತ ಎಡಿಜಿಪಿಗೆ ತನಿಖೆಯ ಪ್ರಗತಿಯ ಬಗ್ಗೆ ಪತ್ರ ಬರೆದು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಇಂಚಿಂಚಾಗಿ ಬಹಿರಂಗಪಡಿಸಿದೆ. ಇನ್ನು ಸಿಎಂ ಪತ್ನಿಗೆ ಕೊಟ್ಟಿರುವ 14 ಸೈಟುಗಳು ಸಹ ಅಕ್ರಮ ಅಂತ ಇಡಿ ಉಲ್ಲೇಖಿಸಿದೆ. ಜಮೀನಿನ ಮಾಲೀಕ ದೇವರಾಜು ನಡೆಗೆ ಅನುಮಾನಾಸ್ಪದವಾಗಿದೆ. ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಸುಳ್ಳು ಹೇಳಿಕೆಗಳನ್ನು ನೀಡಿದ್ದಾರೆ. ವರ್ಕ್ ಆರ್ಡರ್ ಆದ ಜಾಗದಲ್ಲಿ ಬಡಾವಣೆ ನಿರ್ಮಿಸಿ ಫಲಾನುಭವಿಗಳಿಗೆ ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿತ್ತು. ದೇವನೂರು ಬಡಾವಣೆಯಲ್ಲೇ 352 ಸೈಟ್ಗಳು ಖಾಲಿ ಇದ್ದರೂ ಅಲ್ಲಿ 60-40 ಅನುಪಾತದಲ್ಲಿ ಸೈಟ್ ಮಂಜೂರು ಮಾಡದೆ ಪ್ರತಿಷ್ಠಿತ ವಿಜಯನಗರ ಬಡಾವಣೆಯಲ್ಲಿ 14 ಸೈಟ್ಗಳನ್ನು ಹಂಚಿಕೆ ಮಾಡಿದ್ದನ್ನು ನೋಡಿದಾಗ ಭಾರೀ ಅಕ್ರಮ ನಡೆದಿರೋದು ಮೇಲ್ನೋಟಕ್ಕೆ ದೃಢವಾಗುತ್ತದೆ ಅಂತ ಇಡಿ ಹೇಳಿದೆ. ಮೂಡಾ ತನಿಖೆ ಪ್ರಗತಿ ಬಗ್ಗೆ ಲೋಕಾಯುಕ್ತ ಎಡಿಜಿಪಿಗೆ ಇಡಿ ಪತ್ರ ಬರೆದ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಇಡಿ ಬಂದಿರೋದು ರಾಜಕೀಯ ಪ್ರೇರಿತವಾಗಿದೆ. ಮೂಡಾ ಹಗರಣದ ತನಿಖೆ ಮಾಡಲು ಇಡಿಗೆ ಅಧಿಕಾರ ಇಲ್ಲ. ರಾಜ್ಯಪಾಲರು ಲೋಕಾಯುಕ್ತಕ್ಕೆ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಇತ್ತ ಕೋರ್ಟ್ ಕೂಡ ಡಿಸೆಂಬರ್ 24ರ ಒಳಗೆ ವರದಿ ನೀಡಿ ಅಂತ ಹೇಳಿದೆ. ಆದರೆ ಈಗ ಇಡಿ ಯಾಕೆ ಪತ್ರ ಬರೆದಿದ್ದಾರೆ? ರಾಜಕೀಯ ಪ್ರೇರಿತವಾಗಿ ಇಡಿ ಕೇಸ್ನ ತನಿಖೆ ಮಾಡ್ತಾ ಇದೆ. ಎನ್ಕ್ವೈರಿ ಮಾಡಿ ಮಾಹಿತಿಯನ್ನು ಸೋರಿಕೆ ಮಾಡ್ತಾ ಇದ್ದಾರೆ. ಇದು ಕಾನೂನು ಬಾಹಿರ ಅಲ್ವಾ ಅಂತ ಸಿಎಂ ಕಿಡಿಕಾರಿದರು. ತನಿಖೆ ಮಾಡುತ್ತಿರುವ ಇಡಿ ವರದಿಯನ್ನು ಕೊಡಲಿ, ಅದನ್ನು ಹೊರತುಪಡಿಸಿ ಪತ್ರ ಬರೆಯೋದರಲ್ಲಿ ಅರ್ಥ ಏನಿದೆ? ಕೋರ್ಟ್ ಮುಂದೆ ಒತ್ತಡ ಹೇರಲು ಮಾಡುತ್ತಿರುವ ಹುನ್ನಾರ ಇದು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಪೊಲಿಟಿಕಲಿ ಮೋಟಿವೇಟೆಡ್. ನಾಳೆ ಕೇಸ್ ಬರ್ತಾ ಇದೆ. ನಾವು ಹಾಕಿರ್ತಕ್ಕಂಥ ಕೇಸು ಸಿಂಗಲ್ ಜಡ್ಜ್ ತೀರ್ಮಾನದ ಮೇಲೆ ನಾವೊಂದು ಅಪೀಲ್ ಆಗ್ತಾ ಇದ್ದೀವಿ. ರಿಟ್ ಅಪೀಲ್ ಆಗ್ತಾ ಇದೆ. ಅದು ನಾಳೆ ಬರ್ತಾ ಇದೆ. ಹಿಂದಿನ ದಿನ ಮಾಡಿದ್ದಾರೆ ಅಂತಂದ್ರೆ ಏನರ್ಥ? ನಂಬರ್ 1, ಅವರು ಮಾಡಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ. ಕಾನೂನು ಪ್ರಕಾರ ಮಾಡಕ್ ಬರಲ್ಲ. ಕೋರ್ಟ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಇದು ಎಂಕ್ವೈರಿ ಮಾಡ್ತಾ ಇದ್ದಾರೆ ಲೋಕಾಯುಕ್ತವರು. ಎಂಕ್ವೈರಿ ಮಾಡಿ ಅವರು ರಿಪೋರ್ಟ್ ಕೊಡಬೇಕು. ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗಲಿ ಅಂತೇಳಿ ಮಾಡಿದ್ದಾರೆ. ರಾಜಕೀಯ ಪ್ರೇರಿತ. ಮೂಡಾ ಸೈಟ್ ಹಂಚಿಕೆ ಪ್ರಕರಣದಲ್ಲಿ 700 ಕೋಟಿ ಅವ್ಯವಹಾರ ನಡೆದಿರುವ ಬಗ್ಗೆ ಇಡಿ ತನಿಖೆಯಲ್ಲಿ ಬಯಲಾಗಿದೆ. ಈ ಬಗ್ಗೆ ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಇಡಿ ದಾಳಿ ರಾಜಕೀಯ ಪ್ರೇರಿತ. ಇಡಿ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದೆ. ಮೂಡಾದಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಎಂದು ಸಿಎಂ ಇವತ್ತೋ ನಾಳೆಯೋ ಈ ರೀತಿ ಹೇಳಿಕೆ ಕೊಡಬಹುದು ಅಂತ ವಿಜಯೇಂದ್ರ ವ್ಯಂಗ್ಯವಾಡಿದರು. ಮೂಡಾ ಹಗರಣ ಸಂಬಂಧ ನಾವು ಕೂಡ ಬಹಳಷ್ಟು ಹೋರಾಟವನ್ನು ಮಾಡಿದ್ದೇವೆ. ಬಡವರ ಸೈಟ್ಗಳು ಬ್ರೋಕರ್ಗಳ ಮೂಲಕ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮತ್ತು ಶ್ರೀಮಂತರ ಪಾಲಾಗ್ತಾ ಇದೆ. ಕಾನೂನು ಬಾಹಿರವಾಗಿ ಸೈಟ್ಗಳನ್ನು ಹಂಚಿಕೆ ಮಾಡಲಾಗ್ತಾ ಇದ್ದು, ಮೊದಲ ಹಂತದಲ್ಲಿ ಇಡಿ 700 ಕೋಟಿ ಅವ್ಯವಹಾರ ನಡೆದಿದೆ ಅಂತ ವರದಿ ಸಲ್ಲಿಸಿದೆ. ಜೊತೆಗೆ ಕಾನೂನು ಬಾಹಿರವಾಗಿ ಸೈಟ್ಗಳನ್ನು ಮಾರಾಟ ಮಾಡಲಾಗಿದೆ ಅಂತ ಉಲ್ಲೇಖಿಸಿರುವ ಬಗ್ಗೆ ವಿಜಯೇಂದ್ರ ಹೇಳಿದರು. ರಾಜಕೀಯ ಪ್ರೇರಿತವಾಗಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಅಧಿಕಾರದಲ್ಲಿದೆ. ಆ ಮುಖ್ಯಮಂತ್ರಿಗಳನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ಹೇಳಿಕೆಯನ್ನ ಇವತ್ತೊತ್ತು ನಾಳೆ ಮುಖ್ಯಮಂತ್ರಿಗಳಿಂದ ಡಿಕೆ ಶಿವಕುಮಾರ್ರಿಂದ ನೀವು ನಿರೀಕ್ಷೆಯನ್ನ ಮಾಡಬಹುದು. ಮೊದಲ ಹಂತದಲ್ಲಿ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹೇಳಿದೆ 700 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ಇವತ್ತು ದೊಡ್ಡ ಹಗರಣ ಆಗಿದೆ ಅನ್ನೋ ಮಾತನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹೇಳಿದೆ. ಮೂಡಾ ಹಗರಣದ ಮತ್ತೊಂದು ಬಿಗ್ ಮಹತ್ತರ ಬೆಳವಣಿಗೆಯೊಂದು ನಡೆದಿದೆ. ರಾತ್ರೋರಾತ್ರಿ 48 ಸೈಟ್ಗಳನ್ನು ಮೂಡಾ ಆಯುಕ್ತರು ರದ್ದು ಮಾಡಿ ಆದೇಶ ಹೊರಡಿಸಿದ್ದಾರೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸೈಟ್ಗಳನ್ನು 5ರಿಂದ 6 ಲಕ್ಷಕ್ಕೆ ಹಂಚಿಕೆ ಮಾಡಿದ್ದಾರೆ ಎನ್ನಲಾಗಿದೆ. ಇನ್ನು ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಕಾನೂನು ಗಾಳಿಗೆ ತೂರಿ ಈ ಕೆಲಸ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಅಲ್ಲದೆ ಅಸ್ತಿತ್ವವೇ ಇಲ್ಲದ ಚಾಮುಂಡೇಶ್ವರಿ ನಗರ ಸರ್ವೋದಯ ಸಹಕಾರ ಸಂಘದ ಸದಸ್ಯರಿಗೆ ಸೈಟ್ ಹಂಚಿಕೆ ಮಾಡಿದ್ದು, ಇದರಲ್ಲಿ ಬೇನಾಮಿ ಆಸ್ತಿ ಇದೆ ಎಂಬ ಆರೋಪ ಕೇಳಿಬಂದಿದೆ. ಅಷ್ಟೇ ಅಲ್ಲದೆ ಇದು ಬಹುದೊಡ್ಡ ಅಕ್ರಮ ಅಂತ ಹಿಂದಿನ ಡಿಸಿ ರಾಜೇಂದ್ರ ವರದಿ ಸಲ್ಲಿಸಿದರು. ಅದರ ಆಧಾರದ ಮೇಲೆ ಆಂತರಿಕ ತನಿಖೆ ನಡೆಸಿದ್ದ ಸರ್ಕಾರ ರಾತ್ರೋರಾತ್ರಿ ಎಲ್ಲ 48 ಸೈಟ್ಗಳನ್ನು ರದ್ದುಪಡಿಸಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ರಘುನಂದನ್ ಆದೇಶ ಹೊರಡಿಸಿದ್ದಾರೆ. ಜೊತೆಗೆ 48 ಸೈಟ್ಗಳ ಖಾತೆ ವರ್ಗಾವಣೆ ಮಾಡದಂತೆ ಪತ್ರ ಬರೆದಿದ್ದಾರೆ. ಇತ್ತ ಯಾವುದೇ ಕ್ಷಣದಲ್ಲಾದರೂ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗುವುದು ಫಿಕ್ಸ್ ಎನ್ನಲಾಗ್ತಾ ಇದೆ. 50-50 ಹಗರಣದಲ್ಲಿ ಈಗಾಗಲೇ ಇಡಿ ಇಕ್ಕಳಕ್ಕೆ ಸಿಲುಕಿರುವ ದಿನೇಶ್ಗೆ ಮತ್ತೊಂದು ಬರೆ ಸಿದ್ಧವಾಗ್ತಾ ಇದೆ.
ಅಸ್ತಿತ್ವವೇ ಇಲ್ಲದ ಸಹಕಾರ ಸಂಘದ ಹೆಸರಿನಲ್ಲಿ ನೂರಾರು ಕೋಟಿ ವಂಚನೆಗೆ ಸಿದ್ಧರಾಗಿದ್ದ ದಿನೇಶ್ ಲೇಔಟ್ ಇಲ್ಲದೆ, ನಕ್ಷೆ ಇಲ್ಲದೆ ಬೇಕಾಬಿಟ್ಟಿಯಾಗಿ ಪ್ರಾಧಿಕಾರದ ಜಮೀನನ್ನು ನಿವೇಶನ ರೂಪದಲ್ಲಿ ಖಾತೆ ಮಾಡಿಕೊಟ್ಟಿದ್ದರು. ಇನ್ನು ಸರ್ಕಾರದ ಆಂತರಿಕ ತನಿಖೆಯಲ್ಲಿ ದಿನೇಶ್ ಕುಮಾರ್ನ ಎಲ್ಲ ಅಕ್ರಮಗಳ ಸಾಕ್ಷಿ ಲಭ್ಯವಾಗಿದೆ. ಹೀಗಾಗಿ ಮೊದಲ ಹಂತದಲ್ಲಿ ದಿನೇಶ್ ಮಾಡಿಕೊಟ್ಟ ನಿವೇಶನಗಳನ್ನು ರದ್ದು ಮಾಡಿರುವ ಸರ್ಕಾರ ದಿನೇಶ್ ಮೇಲೆ ಇಲಾಖೆಯ ವಿಚಾರಣೆ ಆರಂಭಿಸಲು ಸಿದ್ಧತೆ ನಡೆಸ್ತಾ ಇದೆ. ಇದರೊಟ್ಟಿಗೆ 48 ಸೈಟ್ ಪಡೆದವರಿಗೂ ಸಂಕಷ್ಟ ಬಹುತೇಕ ನಿಶ್ಚಿತ ಎನ್ನಲಾಗ್ತಾ ಇದೆ. ಸಿಎಂ ಹುದ್ದೆ ಪವರ್ ಶೇರಿಂಗ್ ಬಗ್ಗೆ ನಮ್ಮ ಮಧ್ಯೆ ಮಾತುಕತೆಯಾಗಿದೆ ಅಂತ ಖಾಸಗಿ ವಾಹಿನಿ ಸಂದರ್ಶನಕ್ಕೆ ಡಿಕೆಶಿ ನೀಡಿದ ಹೇಳಿಕೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಸಿಎಂ, ನಮ್ಮಿಬ್ಬರ ಮಧ್ಯೆ ಯಾವುದೇ ಪವರ್ ಶೇರಿಂಗ್ ಮಾತುಕತೆ ಆಗಿಲ್ಲ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಸ್ಪಷ್ಟನೆ ನೀಡಿದರು. ಇನ್ನು ಇದೇ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಮುಂದುವರಿಯಲಿದ್ದಾರೆ, ಬೇಕಿದ್ರೆ ಡಿಕೆಶಿ ಅವರನ್ನೇ ಕೇಳಿಕೊಳ್ಳಿ, ಅವರಿಬ್ಬರ ಮಧ್ಯೆ ಮಾತುಕತೆ ನಡೆದಿರೋದು ನನಗೆ ಗೊತ್ತಿಲ್ಲ ಅಂದರು. ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಪ್ರತಿಕ್ರಿಯಿಸಿದರು. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ, ಹೈಕಮಾಂಡು ಏನು ತೀರ್ಮಾನ ಮಾಡ್ತಾರೆ ಅಂತ ನಡ್ಕೊಳ್ಳೋದು ನಾವು. ಆ ಥರ ಒಪ್ಪಂದ ಆಗಿದ್ರು ಡೆಲ್ಲಿಲಿ ಆಗಿರ್ಬೋದು, ಅದಕ್ಕೆ ನಮಗೆ ಗೊತ್ತಿಲ್ಲ. ಈಗ ನೀವು ಅವ್ರಿಗೆ ಕೇಳಬೇಕಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳಬೇಕು. ಈಗ ನಾವು ಕೇಳಿದ್ರೆ ಏನು ಉತ್ತರ ಹೇಳಿದ್ವಿ, ಅವ್ರು ಯಾಕೆ ಕೇಳಿದ್ರು, ನೀವು ಅವ್ರನ್ನೇ ಕೇಳಿ. ಪವರ್ ಶೇರಿಂಗ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಪಂಚ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇದೇ ವಿಚಾರವಾಗಿ ಮಾತನಾಡಿದ ಅವರು, ನಮ್ಮ ಸಿಎಂ ಸಾಹೇಬರು ಏನ್ ಹೇಳ್ತಾರೋ ಅದೇ ಫೈನಲ್, ಅದರಲ್ಲಿ ಯಾವುದೇ ಅನುಮಾನ ಬೇಡ ಅಂದ್ರು. ನಾನು ಯಾವುದರಲ್ಲೂ ತಕರಾರು ಮಾಡುವುದಿಲ್ಲ, ನಾನು ಯಾವತ್ತೂ ಕೂಡ ಕೆಲಸಕ್ಕೆ ಬದ್ಧನಾಗಿರುತ್ತೇನೆ, ಕೊಟ್ಟ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸುತ್ತೇನೆ, ಪಕ್ಷಕ್ಕೂ ನಾನು ಲಾಯಲ್ ಆಗಿರ್ತೇನೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಏನ್ ಹೇಳ್ತಾರೋ ಅದೇ ಫೈನಲ್, ಅವರು ನಮ್ಮ ಸಿಎಂ, ಅವರ ಮಾತೆ ಅಂತಿಮ ಅಂತ ಡಿಕೆಶಿ ಹೇಳಿದ್ರು. ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್, ನಮ್ಮ CM ಹೇಳಿದ್ಮೇಲೆ ಏನು ತಕರಾರೇ ಇಲ್ಲ. ಈಗ ಅವ್ರು ಏನು ಹೇಳ್ತಾರೆ ನಾವು ಫೈನಲ್, CM ಏನು ಹೇಳ್ತಾರೆ ಅದು ಫೈನಲ್, ತಕರಾರಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ನಾಳೆ ಹಾಸನದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಯಲಿದೆ. ಹೀಗಾಗಿ ನಗರದಾದ್ಯಂತ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಸ್ವಾಭಿಮಾನಿ ಒಕ್ಕೂಟಗಳ ಆಶ್ರಯದ ಅಡಿಯಲ್ಲಿ ಜನಕಲ್ಯಾಣ ಸಮಾವೇಶ, ಶೋಷಿತ ವರ್ಗಗಳ ಸ್ವಾಭಿಮಾನಿ ಸಮಾವೇಶ ಹೆಸರಲ್ಲಿ ನಾನಾ ರೀತಿಯ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿದೆ. ಅರಸೀಕೆರೆಯ SM ಕೃಷ್ಣ ಬಡಾವಣೆಯಲ್ಲಿ ನಡೀತಾ ಇರುವ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿ ಸಚಿವರ ದಂಡೆ ಆಗಮಿಸಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಕೈ ನಾಯಕರಿಂದ ಸಮಾವೇಶಕ್ಕೆ ಶುಭ ಕೋರಿ ಫ್ಲೆಕ್ಸ್ ಅಳವಡಿಸುವ ಮೂಲಕ ಬಡಾವಣೆ ಸೇರಿ ಅರಸೀಕೆರೆ ನಗರವನ್ನ ಮಧುವಣಗಿತ್ತಿಯಂತೆ ಸಿಂಗರಿಸಲಾಗಿದೆ. ಇನ್ನು ಈ ಸಮಾವೇಶದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ. ಕೈ ನಾಯಕರು ಭರ್ಜರಿ ತಯಾರಿಯನ್ನು ನಡೆಸಿದ್ದಾರೆ. ಕೆಪಿಸಿಸಿ ಮುಖಂಡತ್ವದಲ್ಲಿ ಜನ ಕಲ್ಯಾಣ ಸಮಾವೇಶ ನಡೀತಾ ಇದೆ. ಇದಕ್ಕೆ ಸಿದ್ದರಾಮಯ್ಯ ಅವರ ಸ್ವಾಭಿಮಾನಿ ಸಂಘಟನೆಗಳು ಬೆಂಬಲವನ್ನು ನೀಡ್ತಾ ಇದೆ ಅಂತ ಹೇಳಿದ್ದು, ಇದೀಗ ಸಿದ್ಧತೆಗಳು ಸಂಪೂರ್ಣವಾಗಿ ಪೂರ್ಣಗೊಳ್ತಾ ಇವೆ. ಬೃಹತ್ತಾದಂತಹ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ವೇದಿಕೆ ಮುಂಭಾಗ 3 ಕಡೆಗಳಲ್ಲಿ ಬರ್ತಕ್ಕಂಥವರಿಗೆ ಕೂರ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಧ್ಯಭಾಗದಲ್ಲಿ ಕಾಂಗ್ರೆಸ್ನ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಿರ್ಬೋದು, ಮಾಜಿ ಸದಸ್ಯರುಗಳಿರ್ಬೋದು, ಗ್ರಾಮ ಪಂಚಾಯತಿ ನಗರಸಭೆ ಸದಸ್ಯರುಗಳು, ಅದೇ ವಿವಿಧ ಅವರ ಕಾಂಗ್ರೆಸ್ ಏನು ಸಂಘಟನೆಗಳ ಪ್ರಮುಖ ಲೀಡರ್ಗಳೇನಿದ್ದಾರೆ ಅವರು ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ.